ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ MRP ಸ್ಟೋರಿನ ನೋಡೋಣ. ಸೊ ಮೂವಿ ಸಖತ್ತಾಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ದೇವ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ಬಿರ್ಜು ಅನ್ನೋ ವ್ಯಕ್ತಿಗೆ ತುಂಬಾ ಹೊಡಿತಿರ್ತಾನೆ. ಏಕೆಂದ್ರೆ ಬಿರ್ಜು ದೇವನಿಂದ 25 ಲಕ್ಷ ಸಾಲ ತಗೊಂಡಿರ್ತಾನೆ, ಆದ್ರೆ ಅವನು ಅದನ್ನ ತಿರುಗಿ ಕೊಟ್ಟಿರಲ್ಲ. ಹಾಗಾಗಿ ದೇವ ಅವನನ್ನ ತುಂಬಾ ಹೊಡಿತಾನೆ. ಆಮೇಲೆ ತನ್ನ ಕಡೆಯವರಿಗೆ ನಾನು ಯಾರನ್ನ ಸಾಯಿಸಲ್ಲ, ನೀವೇ ಇವನನ್ನ ಸಾಯಿಸ್ಬಿಡಿ ಅಂತ ಹೇಳ್ತಾನೆ. ಆಗ ದೇವ ಕಡೆಯ ರೌಡಿಗಳು ಆ ವ್ಯಕ್ತಿನ ನೀರಲ್ಲಿ ಮುಳುಗಿಸಿ ಅವನನ್ನ ಸಾಯಿಸ್ಬಿಡ್ತಾರೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ದೇವ ತಂದೆ ಪ್ರಕಾಶ್ ಬರ್ತಾನೆ. ಇವನ ಜೊತೆ ದೇವ ತಮ್ಮ ಭಾನು ಕೂಡ ಇರ್ತಾನೆ. ಪ್ರಕಾಶ್ ಒಳಗೆ ಹೋಗ್ತಿದ್ದಾಗ ಭಾನು ಅಲ್ಲೇ ಇರ್ತಾನೆ, ಯಾಕಂದ್ರೆ ಅವನಿಗೆ ದೇವ ಅಂದ್ರೆ ಆಗ್ತಿರಲ್ಲ. ಪ್ರಕಾಶ್ ಒಳಗೆ ಹೋದಾಗ ದೇವ ಅವನನ್ನ ನೋಡಿ ತುಂಬಾ ಕೋಪ ಮಾಡ್ತಾನೆ, ಯಾಕಂದ್ರೆ ದೇವಾಗೆ ತನ್ನ ತಂದೆ ಅಂದ್ರೆ ಆಗ್ತಿರಲ್ಲ. ದೇವ ತನ್ನ ತಂದೆನ ನೋಡಿ ಇಲ್ಲಾಕೆ ಬಂದಿದ್ಯಾ, ನಿನಗೆ 2 ಮದುವೆ ಆಗಿ ಸಾಕಾಗಿಲ್ವಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ಭಾನುಗೆ ತುಂಬಾ ಕೋಪ ಬರುತ್ತೆ. ಅವನು ಒಳಗೆ ಬರ್ತಾನೆ. ಅವನು ಬಂದು ದೇವ ಜೊತೆ ಜಗಳ ಮಾಡ್ತಾನೆ. ಆದ್ರೆ ಭಾನುಗೆ ದೇವ ತನ್ನ ತಂದೆಗೆ ಅವಮಾನ ಮಾಡೋದು ಇಷ್ಟ ಆಗಲ್ಲ. ಅದಕ್ಕೆ ಅವನು ತನ್ನ ತಂದೆನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಈಗ ಸೀನ್ ಇಲ್ಲಿಂದ ಕಟ್ಟಾಗಿ 3 ಜನ ಫ್ರೆಂಡ್ಸ್ ನ ತೋರಿಸ್ತಾರೆ. ಇವರು ಫುಲ್ ಆಗಿ ಕುಡಿದು ತಮ್ಮ ಮನೆಯಲ್ಲಿ ಮಲ್ಕೊಂಡಿರ್ತಾರೆ. ಇನ್ನು ಬೆಳಗ್ಗೆ ಆದಾಗ ಇವರಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಅಲ್ಲಿ ಮಾತಾಡ್ತಿದ್ದ ವ್ಯಕ್ತಿ ನಿಮ್ಮ ಶಾಪ್ ಅಲ್ಲಿ ಕಳ್ಳತನ ಆಗಿದೆ ಅಂತ ಹೇಳ್ತಾನೆ. ಆಕ್ಚುಲಿ ಇವರದೊಂದು ಎಲೆಕ್ಟ್ರಾನಿಕ್ ಶಾಪ್ ಇರುತ್ತೆ. ಇವರು ಶಾಪ್ ಒಳಗೆ ಬಂದಾಗ ಅಲ್ಲಿ ಎಲ್ಲಾ ಸಾಮಾನು ಕಳ್ಳತನ ಆಗಿರುತ್ತೆ. ಇನ್ನು CCTV ಕೂಡ ವರ್ಕ್ ಆಗ್ತಿರಲ್ಲ. ಅದಕ್ಕೆ ಇವರು ಏನ್ ಮಾಡ್ಬೇಕಂತ ಗೊತ್ತಾಗದೆ ಸೀದಾ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ. ಇಲ್ಲಿ ಬಂದು ಇನ್ಸ್ಪೆಕ್ಟರ್ ಶಂಕರ್ಗೆ ತಮ್ಮ ಶಾಪ್ ಅಲ್ಲಿ ಕಳ್ಳತನ ಆಗಿರೋ ವಿಷಯ ಹೇಳ್ತಾರೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಶಂಕರ್ ಅವರಿಗೆ ಅಷ್ಟಕ್ಕೂ ನಿಮ್ಮವರು ಯಾರು ಮತ್ತು ನಿಮ್ಮಲ್ಲಿ ಆ ಫ್ರೆಂಡ್ಶಿಪ್ ಹೇಗಾಯ್ತು ಮತ್ತು ನೀವು ಆ ಶಾಪ್ ಅನ್ನ ಹೇಗೆ ಓಪನ್ ಮಾಡಿದ್ರಿ ಅಂತ ಕೇಳ್ತಾನೆ. ಈಗ ಅವರು ತಮ್ಮ ತಮ್ಮ ಹೆಸರನ್ನ ಹೇಳ್ತಾರೆ. ಇವರ ಹೆಸರು ಮನೋಹರ್, ಪಂಬು ಮತ್ತು ರವಿ ಆಗಿರುತ್ತೆ. ಮನೋಹರ್ ಇನ್ಸ್ಪೆಕ್ಟರ್ಗೆ, ಸರ್ ನಾವು 3 ಸ್ಕೂಲ್ ಟೈಮ್ ಇಂದ ಫ್ರೆಂಡ್ಸ್ ಆಗಿದ್ವಿ. ನಾವು 3 ರೀಸೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಶಾಪ್ ನ ಓಪನ್ ಮಾಡಿದ್ವಿ. ಆದ್ರೆ ಈಗ ನೋಡಿದ್ರೆ ಕಳ್ಳತನ ಆಗಿದೆ ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ಅವರಿಗೆ, ನಿಮ್ಮನ್ನ ನೋಡ್ತಿದ್ರೆ ನೀವೇ ಸ್ವಲ್ಪ ಡಿಫ್ರೆಂಟ್ ಆಗಿರೋ ತರ ಕಾಣ್ತಿದೆ. ನೀವು ಮಾಡೋ ಕೆಲಸದಿಂದಾಗಿ ಯಾರಾದ್ರೂ ನಿಮಗೆ ಶತ್ರುಗಳಾಗಿರ್ಬೋದು. ನಿಮ್ಮ ಶತ್ರುಗಳೇ ಅಥವಾ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಇದನ್ನ ಮಾಡಿರ್ಬೇಕು. ಅಂತವರು ಯಾರಾದ್ರೂ ನಿಮ್ಮ ಲಿಸ್ಟ್ ಅಲ್ಲಿ ಇದ್ರೆ ಅದರ ಬಗ್ಗೆ ಯೋಚನೆ ಮಾಡಿ ಕರೆಕ್ಟ್ ಆಗಿ ಹೇಳಿ ಅಂತ ಹೇಳ್ತಾನೆ. ಆಗ ಪಂಬುಗೆ ಒಂದು ವಿಷಯ ನೆನಪಾಗುತ್ತೆ. ಸರ್, ಇಲ್ಲಿಂದ 2 ತಿಂಗಳು 13 ದಿನ ಹಿಂದೆ ನಾನೊಂದು ಬೈಕ್ ಟ್ಯಾಕ್ಸಿ ಡ್ರೈವರ್ ಆಗಿದ್ದೆ. ಒಂದು ದಿನ ನನ್ನ ಕಂಪನಿಯವರು ನನಗೆ ಫೋನ್ ಮಾಡಿದ್ರು. ಕಸ್ಟಮರ್ ನಿಮಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟರೆ ನಿಮಗೆ ಎಕ್ಸ್ಟ್ರಾ ಕಮಿಷನ್ ಸಿಗುತ್ತೆ ಅಂತ ಹೇಳಿದ್ರು. ಆಗ ನಾನು ಕಸ್ಟಮರ್ಸ್ಗೆ ಕಿಂಗ್ ತರ ಟ್ರೀಟ್ಮೆಂಟ್ ಕೊಟ್ರೆ ಅವರು ನನಗೆ 5 ಸ್ಟಾರ್ ರೇಟಿಂಗ್ ಕೊಡ್ತಾರೆ, ಇದರಿಂದ ನನಗೆ ಕಮಿಷನ್ ಸಿಗುತ್ತೆ ಅಂತ ಅನ್ಕೊಂಡೆ. ಅದೇ ಟೈಮಲ್ಲಿ ನನಗೆ ಒಂದು ಬುಕಿಂಗ್ ಬಂತು. ನಾನು ಅಲ್ಲಿ ಹೋದಾಗ ಒಬ್ಬ ವ್ಯಕ್ತಿ ಇದ್ದ. ಅವನ ಕೈಯಲ್ಲಿ ಮೀನಿತ್ತು. ಅದರ ವಾಸನೆ ನನಗೆ ತಡ್ಕೊಳ್ಳಕ್ಕೆ ಆಗ್ತಿದ್ದಿಲ್ಲ. ಆದ್ರೂ ನಾನು ರೇಟಿಂಗ್ ಆಗಿ ಅವನನ್ನ ನನ್ನ ಬೈಕ್ ಮೇಲೆ ಕುಂದಿರಿಸಿಕೊಂಡೆ. ಅವನ ಜೊತೆ ಚೆನ್ನಾಗಿ ಮಾತಾಡ್ತಾ ಡ್ರೈವ್ ಮಾಡ್ತಿದ್ದೆ. ಅದೇ ಟೈಮಲ್ಲಿ ಅವನು ನನ್ನ ಒಂದು ಬಸ್ ಸ್ಟಾಪ್ ಅಲ್ಲಿ ಸ್ಟಾಪ್ ಮಾಡಿದ ಮತ್ತು ಅಲ್ಲಿ ತನ್ನ ಹೆಂಡತಿನ ನನ್ನ ಬೈಕ್ ಮೇಲೆ ಕುಂದಿರಿಸಿಕೊಂಡ. ಬೈಕ್ ಅಲ್ಲಿ ಜಾಗ ಇದ್ದಿದ್ದಿಲ್ಲ, ಆದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋದೆ, ಯಾಕಂದ್ರೆ ನನಗೆ 5 ಸ್ಟಾರ್ ರೇಟಿಂಗ್ ಬೇಕಾಗಿತ್ತು. ಆದ್ರೂ ಅವನು ಸುಮ್ಮನಿರ್ಲಿಲ್ಲ. ಅವನು ನನ್ನ ಅಲ್ಲಿಂದ ಒಂದು ಸ್ಕೂಲ್ ಹತ್ರ ಕರ್ಕೊಂಡು ಹೋದ. ಆ ಸ್ಕೂಲಲ್ಲಿ ಅವನ ಮಗ ಓದ್ತಿದ್ದ. ಅವನು ತನ್ನ ಮಗನ ಕೂಡ ಬೈಕ್ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡು ಹೋಗು ಅಂತ ಹೇಳ್ತಿದ್ದ. ಇದರಿಂದ ನನಗೆ ತುಂಬಾ ಕೋಪ ಬಂತು. ನಾನು ಅವನ ಜೊತೆ ಜಗಳ ಮಾಡಿದೆ. ಆದ್ರೂ ಅವನು ಕೇಳದೆ ಬೈಕಲ್ಲಿ ಹಾಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದ. ಆಗ ನಾನು ಬೇರೆ ಆಪ್ಷನ್ ಇಲ್ಲದೆ ಅವನನ್ನ ತನ್ನ ಮನೆಗೆ ಡ್ರಾಪ್ ಮಾಡಿದ್ದೆ. ನಾನು ಅವನನ್ನ ಡ್ರಾಪ್ ಮಾಡಿ ವಾಪಸ್ ಬಂದು ನನ್ನ ಫೋನ್ ಅನ್ನ ಚೆಕ್ ಮಾಡಿದೆ. ಅವನು ನನಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾನೋ ಇಲ್ಲ ಅಂತ ನೋಡ್ತಿದ್ದೆ. ಅದೇ ಟೈಮಲ್ಲಿ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಮೆಸೇಜ್ ಬಂತು. ನನ್ನ ಮೇಲೆ 3000 ಚಲನ್ ಆಗಿತ್ತು. ಇದನ್ನ ನೋಡಿ ನನಗೆ ತುಂಬಾ ಕೋಪ ಬಂತು. ಅದಕ್ಕೆ ನಾನು ಹೆಲ್ಮೆಟ್ ತೆಗೆದು ಹೋಗದೆ. ಅದು ಹೋಗಿ ಒಬ್ಬ ವ್ಯಕ್ತಿ ತಲೆಗೆ ಬಿತ್ತು. ಅವನು ನನಗೆ ತುಂಬಾ ಬೈದ. ನನಗನಿಸುತ್ತೆ ಅದೇ ವ್ಯಕ್ತಿ ನಮ್ಮ ಶಾಪ್ ಅಲ್ಲಿ ಕಳ್ಳತನ ಮಾಡಿರ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಅವನಿಗೆ, ಇಲ್ಲ ಹಾಗಾಗಿರಲ್ಲ, ಯಾಕಂದ್ರೆ ಒಂದು ಸಣ್ಣ ಗಾಯಕ್ಕಾಗಿ ಯಾರು ಶಾಪ್ ಅನ್ನ ಲೂಟಿ ಮಾಡಲ್ಲ ಅಂತ ಹೇಳ್ತಾನೆ. ಆಮೇಲೆ ಇನ್ಸ್ಪೆಕ್ಟರ್ ಮನೋಹರ್ಗೆ, ಅಷ್ಟಕ್ಕೂ ನಿನ್ನ ಬಗ್ಗೆ ಹೇಳು, ನಿನಗೆ ಯಾರಾದ್ರೂ ಶತ್ರುಗಳಿದ್ರ ಅಂತ ಕೇಳ್ತಾನೆ. ಆಗ ಮನೋಹರ್, ಸರ್ ನಾನು 2 ತಿಂಗಳ ಹಿಂದೆ ಒಬ್ಬ ಇನ್ವೆಸ್ಟರ್ ನ ಮೀಟ್ ಆಗೋಕೆ ಹೋಗಿದ್ದೆ. ಅವನು ನನಗೆ ತನ್ನ ಒಂದು ಹೋಟೆಲ್ ಇದೆ, ಅದಕ್ಕೆ ನನಗೆ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳಿದ್ದ. ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಆದ್ರೆ ನಾನು ಅಲ್ಲಿ ಹೋಗಿ ನೋಡಿದಾಗ ಅದೊಂದು ದೋಸೆ ಬಂಡಿ ಆಗಿತ್ತು, ಅದೊಂದು ಹೋಟೆಲ್ ಆಗಿದ್ದಿಲ್ಲ. ಆದ್ರೂ ವ್ಯಕ್ತಿ ತುಂಬಾ ಆಟಿಟ್ಯೂಡ್ ನಿಂದ ಮಾತಾಡ್ತಿದ್ದ. ಅವನು ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದ. ಅದಕ್ಕೆ ನನಗೆ ಕೋಪ ಬಂದು ನಾನು ಅವನಿಗೆ ಚೆನ್ನಾಗಿ ಬೈದು ಅಲ್ಲಿಂದ ಬಂದಿದ್ದೆ. ನನಗನಿಸುತ್ತೆ ಅವನೇ ಕಳ್ಳತನ ಮಾಡಿರ್ಬೇಕು ಅಂತ ಹೇಳ್ತಾನೆ. ಆದ್ರೆ ಇನ್ಸ್ಪೆಕ್ಟರ್, ಇಲ್ಲ, ಅವನು ಕೂಡ ಆಗಿರಲ್ಲ, ಒಂದು ಸಣ್ಣ ವಿಷಯಕ್ಕಾಗಿ ಯಾರಾದ್ರೂ ಕಳ್ಳತನ ಮಾಡ್ತಾರ ಅಂತ ಹೇಳ್ತಾನೆ. ಆಮೇಲೆ ಇನ್ಸ್ಪೆಕ್ಟರ್ ರವಿಗೆ, ಅಷ್ಟಕ್ಕೂ ನಿನಗೆ ಯಾರಾದ್ರೂ ಶತ್ರುಗಳಿದ್ರ ಅಂತ ಕೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಮನೋಹರ್ಗೆ ಅಮ್ಮು ಅನ್ನೋ ಹುಡುಗಿ ಕಾಲ್ ಮಾಡ್ತಾಳೆ. ಆದ್ರೆ ಮನೋಹರ್ ಆಕೆ ಫೋನ್ ಅನ್ನ ರಿಸೀವ್ ಮಾಡ್ತಿರಲ್ಲ. ಆಗ ರವಿ ಮನೋಹರ್ಗೆ, ಹೇಳು ನಿನ್ನ ಲವ್ ಸ್ಟೋರಿನ ಸಾರ್ಗೆ ಹೇಳು ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ಗೂ ಕ್ಯೂರಿಯಾಸಿಟಿ ಬರುತ್ತೆ. ಅವನು ಮನೋಹರ್ಗೆ, ನಿನ್ನ ಲವ್ ಸ್ಟೋರಿ ನನಗೆ ಹೇಳ್ತೀಯಾ ಅಂತ ಕೇಳ್ತಾನೆ. ಈಗ ಮನೋಹರ್ ತನ್ನ ಲವ್ ಸ್ಟೋರಿನ ಹೇಳ್ತಾನೆ. ಸರ್, ನಾನು ಮತ್ತು ಅಮ್ಮು ತುಂಬಾ ಲವ್ ಮಾಡ್ತಿದ್ವಿ. ನಾವು 3 ವರ್ಷಗಳಿಂದ ಒಟ್ಟಿಗಿದ್ವಿ. ಆದ್ರೆ ನನಗೆ ಬಿಸ್ನೆಸ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ನನಗೆ ನನ್ನ ಜಾಬ್ ಅಂದ್ರೆ ಸ್ವಲ್ಪನೂ ಇಷ್ಟ ಇದ್ದಿದ್ದಿಲ್ಲ. ಅದಕ್ಕೆ ನಾನು ಅದನ್ನ ಬಿಟ್ಟು ಬಿಸ್ನೆಸ್ ಮಾಡ್ಬೇಕಂತ ಅಮ್ಮುಗೆ ಹೇಳಿದ್ದೆ. ಆಗ ಆಕೆ ನನಗೆ ತುಂಬಾ ಬೈದ್ಲು. ಬಿಸ್ನೆಸ್ ಅಂದ್ರೆ ತುಂಬಾ ರಿಸ್ಕ್ ಇರುತ್ತೆ, ನೀನು ಅದನ್ನ ಮಾಡಬೇಡ, ಅದನ್ನ ಬಿಟ್ಟು ನೀನು ಒಂದೊಳ್ಳೆ ಜಾಬ್ ಮಾಡು ಅಂತ ಹೇಳ್ತಿದ್ಲು. ಇನ್ನು ತನ್ನ ಮ್ಯಾನೇಜರ್ಗೆ 2 ಲಕ್ಷ ಸ್ಯಾಲರಿ ಇದೆ ಅಂತ ಒಂದು ಜಾಬ್ ಅನ್ನ ಹುಡುಕು ಅಂತ ಹೇಳ್ತಿದ್ಲು. ಅದಕ್ಕೆ ನನಗೆ ಕೋಪ ಬಂತು. ನಾನು ಆಕೆಗೆ ಬೈದೆ, ನಿನಗೆ ಅಷ್ಟೇ ಇಷ್ಟ ಇದ್ರೆ ನಿನ್ನ ಮ್ಯಾನೇಜರ್ನ ಹೋಗಿ ಮದುವೆ ಆಗು ಅಂತ ಹೇಳಿದ್ದೆ. ಇದೇ ವಿಷಯಕ್ಕಾಗಿ ನಮ್ಮಿಬ್ಬರ ನಡುವೆ ಜಗಳ ಆಯ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್, ಹಾಗೆ ಲವ್ ಅಂದ್ರೆ ಹೀಗೆ ಆಗ್ತಿರುತ್ತೆ, ನೀನು ಅದರ ಬಗ್ಗೆ ಟೆನ್ಷನ್ ತಗೋಬೇಡ, ಮುಂದಿನ ಸ್ಟೋರಿ ಹೇಳು ಅಂತ ಹೇಳ್ತಾನೆ. ಈಗ ಮನೋಹರ್ ಸ್ಟೋರಿನ ಕಂಟಿನ್ಯೂ ಮಾಡ್ತಾನೆ. ಅವನು ಅಮ್ಮು ಜೊತೆ ಜಗಳ ಮಾಡಿದ ಮೇಲೆ ತನ್ನ ಜಾಬ್ಗೆ ರಿಸಿಗ್ನೇಷನ್ ಕೊಡ್ತಾನೆ ಮತ್ತು ಅಲ್ಲಿಂದ ಸೀದಾ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಬಂದು ರವಿಗೆ, ನಾನು ಒಂದು ಬಿಸ್ನೆಸ್ ನ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ.
ಆದ್ರೆ ರವಿ ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿರಲ್ಲ. ಆದ್ರೆ ಮನೋಹರ್ಗೆ ಪಂಬು ತನಗೆ ಸಪೋರ್ಟ್ ಮಾಡ್ತಾನೆ ಅಂತ ಗೊತ್ತಿರುತ್ತೆ. ಈಗ ಪಂಬು ಮನೆಗೆ ಬಂದಾಗ ಮನೋಹರ್ ಅವನಿಗೆ ತನ್ನ ಬಿಸ್ನೆಸ್ ಐಡಿಯಾನ ಹೇಳ್ತಾನೆ. ಇದನ್ನ ಕೇಳಿ ಪಂಬು ತುಂಬಾ ಖುಷಿ ಆಗ್ತಾನೆ. ಅವನು ಮನೋಹರ್ಗೆ ನಾನು ಕೂಡ ನನ್ನ ಜಾಬ್ಗೆ ರಿಸೈನ್ ಮಾಡಿದ್ದೀನಿ, ನಾವು ಮೂವರು ಸೇರಿ ಈಗ ಆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ ರವಿ ಈಗಲೂ ಆ ಮಾತಿಗೆ ಒಪ್ತಿರಲ್ಲ. ಅವನು ಬಿಸ್ನೆಸ್ ಅಂದ್ರೆ ತುಂಬಾ ರಿಸ್ಕ್ ಇರುತ್ತೆ, ನಾವು ಜಾಬ್ ಮಾಡೋದೇ ಸರಿ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿ ಪಂಬು ರವಿ ಫೋನ್ ತಗೊಂಡು ರವಿ ಮ್ಯಾನೇಜರ್ಗೆ ಕಾಲ್ ಮಾಡ್ತಾನೆ ಮತ್ತೆ ಅವನಿಗೆ ಕೆಟ್ಟ ಕೆಟ್ಟ ಮಾತಿಂದ ಬೈತಾನೆ. ಇದರಿಂದ ಬಾಸ್ಗೆ ತುಂಬಾ ಕೋಪ ಬರುತ್ತೆ. ಪಂಬು ಅವನಿಗೆ ನಾನು ನಿನ್ನಂತ ಕೆಟ್ಟ ವ್ಯಕ್ತಿ ಜೊತೆ ಕೆಲಸ ಮಾಡಲ್ಲ, ನಾಳೆಯಿಂದ ನಾನು ಜಾಬ್ಗೆ ಬರಲ್ಲ ಅಂತ ಹೇಳ್ತಾನೆ. ಇನ್ನು ಇದು ರವಿಗೆ ಗೊತ್ತಾದಾಗ ಅವನು ತನ್ನ ಬಾಸ್ಗೆ ಕಾಲ್ ಮಾಡಿ ಸಾರಿ ಅಂತ ಹೇಳ್ತಾನೆ. ಆದ್ರೆ ಬಾಸ್ಗೆ ತುಂಬಾ ಕೋಪ ಬಂದಿರುತ್ತೆ. ಅವನು ರವಿಗೆ ನಾಳೆಯಿಂದ ನೀನು ಕೆಲಸಕ್ಕೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಈಗ ರವಿ ಕೂಡ ಅನ್ಎಂಪ್ಲಾಯ್ ಆಗಿರ್ತಾನೆ. ಇನ್ನು ಈಗ ಬೇರೆ ಆಪ್ಷನ್ ಇಲ್ಲದೆ ರವಿ ಕೂಡ ಮನೋಹರ್ ಮತ್ತು ಪಂಬು ಜೊತೆ ಸೇರಿ ಬಿಸ್ನೆಸ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಇನ್ನು ರಾತ್ರಿ ಆದಾಗ ಇವರು ಯಾವ ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾರೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಗಾಗಿ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಆಗ ರವಿ ಅವರಿಗೆ ಒಂದು ಐಡಿಯಾ ಕೊಡ್ತಾನೆ. ನಾವು ನಮ್ಮ ಮನೆಗಳಿಗೆ ಹೋಗೋಣ ಮತ್ತು ಅಲ್ಲಿಂದ ಇನ್ವೆಸ್ಟ್ಮೆಂಟ್ ನ ತಗೊಳ್ಳೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ಈಗ ಮಾರನೇ ದಿನ ಮನೋಹರ್ ತನ್ನ ಮನೆಗೆ ಹೋಗ್ತಾನೆ. ಇಲ್ಲಿ ಬಂದು ಮನೋಹರ್ ತನ್ನ ತಂದೆಗೆ ನಾನು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ ನನಗೆ 10 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳ್ತಾನೆ. ಆದ್ರೆ ಮನೋಹರ್ ತಂದೆ ಅವನಿಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ಸೀನ್ ಪಂಬು ಕಡೆ ಶಿಫ್ಟ್ ಆಗುತ್ತೆ. ಅವನು ಕೂಡ ತನ್ನ ಮನೆಗೆ ಹೋಗಿರ್ತಾನೆ. ಪಂಬು ತಂದೆ ಒಬ್ಬ ರೈತ ಆಗಿರ್ತಾನೆ. ಅವನ ಹತ್ರ ಎಮ್ಮೆಗಳಿರುತ್ತೆ. ಅದಕ್ಕೆ ಪಂಬು ಇಬ್ಬರು ವ್ಯಕ್ತಿಗಳನ್ನ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ ಮತ್ತು ಅವರಿಗೆ ಎಮ್ಮೆಯನ್ನ ಮಾರೋಕೆ ಟ್ರೈ ಮಾಡ್ತಿರ್ತಾನೆ. ಇದು ಈಗ ಪಂಬು ತಂದೆಗೆ ಗೊತ್ತಾದಾಗ ಆತ ಒಂದು ಕಟ್ಟಿಗೆ ತಗೊಂಡು ಪಂಬು ಹಿಂದೆ ಬೀಳ್ತಾನೆ. ಇದರಿಂದ ಪಂಬು ಭಯಪಟ್ಟು ಅಲ್ಲಿಂದ ಓಡೋಗ್ತಾನೆ. ಈಗ ಈ ಮೂವರು ತಮ್ಮ ರೂಮ್ಗೆ ವಾಪಸ್ ಬರ್ತಾರೆ. ಇಲ್ಲಿ ಬಂದಾಗ ಯಾರಿಗೂ ಇನ್ವೆಸ್ಟ್ಮೆಂಟ್ ಗಾಗಿ ದುಡ್ಡು ಸಿಕ್ಕಿಲ್ಲ ಅಂತ ಗೊತ್ತಾಗುತ್ತೆ. ಈ ಮೂವರು ತುಂಬಾ ಬೇಜಾರಾಗ್ತಿರ್ತಾರೆ. ಅದೇ ಟೈಮಲ್ಲಿ ಮನೋಹರ್ ಅಮ್ಮನ ನೆನಪು ಮಾಡ್ಕೊತಿರ್ತಾನೆ. ಇದನ್ನ ರವಿ ನೋಡ್ತಾನೆ. ರವಿ ಮನೋಹರ್ಗೆ ನೀನು ಚಿಂತೆ ಮಾಡಬೇಡ, ನೀನು ಅಮ್ಮಗೆ ಕಾಲ್ ಮಾಡು ಮತ್ತು ಆಕೆಗೆ ಕ್ಷಮೆ ಕೇಳು, ಆಕೆ ನಿನ್ನ ಕ್ಷಮಿಸ್ತಾಳೆ ಮತ್ತೆ ನೀವು ಒಂದಾಗ್ರಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮನೋಹರ್ ಈಗ ಅಮ್ಮನ ಮೀಟ್ ಆಗಿ ಆಕೆಗೆ ಸಾರಿ ಕೇಳಬೇಕಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಅವನು ಅಮ್ಮು ಕೆಲಸ ಮಾಡ್ತಿದ್ದ ಆಫೀಸ್ಗೆ ಹೋಗ್ತಾನೆ. ಇಲ್ಲಿ ಬಂದಾಗ ಇಲ್ಲಿನ ದೃಶ್ಯ ನೋಡಿ ಮನೋಹರ್ ಶಾಕ್ ಆಗ್ತಾನೆ. ಏಕೆಂದ್ರೆ ಅಮ್ಮು ಇಲ್ಲಿ ತನ್ನ ಮ್ಯಾನೇಜರ್ ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿರ್ತಾಳೆ. ಇದನ್ನ ನೋಡಿ ಮನೋಹರ್ಗೆ ತುಂಬಾ ಕೋಪ ಬರುತ್ತೆ. ಅವನು ಸೀದಾ ಅಮ್ಮು ಹತ್ರ ಹೋಗ್ತಾನೆ. ನಾನು ಅನ್ಕೊಂಡಿದ್ದೆ ನಿನಗೆ ಲವ್ ಇಂಪಾರ್ಟೆಂಟ್ ಅಂತ, ಆದ್ರೆ ನಿನಗೆ ಲವ್ಕಿಂತ ದುಡ್ಡು ಇಂಪಾರ್ಟೆಂಟ್ ಆಗಿದೆ, ಅದಕ್ಕೆ ನೀನು ಮ್ಯಾನೇಜರ್ ಹಿಂದೆ ಬಿದ್ದಿದ್ಯಾ. ಆದ್ರೆ ಒಂದು ದಿನ ಬರುತ್ತೆ, ನಾನು ಕೂಡ ತುಂಬಾ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀನಿ, ಆಗ ಇಂಥ ಮ್ಯಾನೇಜರ್ನ ನನ್ನ ಹತ್ರ ಕೆಲಸಕ್ಕೆ ಇಟ್ಕೊಂತೀನಿ ಅಂತ ಹೇಳ್ತಾನೆ. ಇಲ್ಲಿ ಮನೋಹರ್ ಅಮ್ಮಗೆ ಸಾರಿ ಕೇಳೋಕೆ ಬಂದಿರ್ತಾನೆ. ಆದ್ರೆ ಅವನ ಕೋಪದಲ್ಲಿ ಬ್ರೇಕಪ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಇಲ್ಲಿ ಮನೋಹರ್ ಇನ್ಸ್ಪೆಕ್ಟರ್ಗೆ ಸರ್ ನನಗೆ ಆ ಮ್ಯಾನೇಜರ್ ಮೇಲೆ ಡೌಟ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಹೌದು, ಆ ಮ್ಯಾನೇಜರ್ ಈ ಗಳತನ ಮಾಡಿಸಿರ್ಬೋದು ಅಂತ ಹೇಳ್ತಾನೆ. ಆಮೇಲೆ ಇನ್ಸ್ಪೆಕ್ಟರ್ ಒಬ್ಬ ಕಾನ್ಸ್ಟೇಬಲ್ ನ ಕರೀತಾನೆ ಮತ್ತು ಆತನಿಗೆ ಆ ಆಫೀಸ್ ನಲ್ಲಿ ನಡೆದ ಗಲಾಟೆಯ ಸಿಸಿಟಿವಿ ಫುಟೇಜ್ ತಗೊಂಡು ಬಾ ಅಂತ ಹೇಳ್ತಾನೆ. ಆಮೇಲೆ ಆತ ಮನೋಹರ್ಗೆ ನೀನು ನಿನ್ನ ಸ್ಟೋರಿನ ಕಂಟಿನ್ಯೂ ಮಾಡು ಅಂತ ಹೇಳ್ತಾನೆ. ಈಗ ಸಿನ್ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ಮನೋಹರ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಮ್ಯಾಗ್ನೆಟ್ ಬಾಯ್ ನ ಮೀಟ್ ಆಗೋಕೆ ಬಂದಿರ್ತಾರೆ. ಇವರು ಮ್ಯಾಗ್ನೆಟ್ ಬಾಯ್ ಹತ್ರ ಇನ್ವೆಸ್ಟ್ಮೆಂಟ್ ಗಾಗಿ ದುಡ್ಡನ್ನ ಕೇಳೋಕೆ ಬಂದಿರ್ತಾರೆ. ಇಲ್ಲಿ ಮ್ಯಾಗ್ನೆಟ್ ಬಾಯ್ ಅವರ ಜೊತೆ ಮಾತಾಡಿ ಆಯ್ತು, ನಾನು ನಿಮ್ಮ ಬಿಸ್ನೆಸ್ ಗಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಾಳೆ ಇದೇ ಟೈಮ್ ಅಲ್ಲಿ ಒಂದು ಜಾಗಕ್ಕೆ ಬಂದ್ಬಿಡಿ ಅಂತ ಹೇಳ್ತಾನೆ. ಇನ್ನು ಈಗ ಮಾರನೇ ದಿನ ಈ ಮೂವರು ಮ್ಯಾಗ್ನೆಟ್ ಬಾಯ್ ಹೇಳಿದ ಜಾಗಕ್ಕೆ ಹೋಗ್ತಾರೆ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಮ್ಯಾಗ್ನೆಟ್ ಬಾಯ್ ತನ್ನ ಗರ್ಲ್ ಫ್ರೆಂಡ್ ರಿತು ಜೊತೆ ಅಲ್ಲಿಗೆ ಬರ್ತಾನೆ. ಇಲ್ಲಿ ಬಂದಾಗ ಮ್ಯಾಗ್ನೆಟ್ ಅವರಿಗೆ ಅಷ್ಟಕ್ಕೂ ನಿಮ್ಮ ಬಿಸ್ನೆಸ್ ಯಾವುದು ಮತ್ತು ನಿಮಗೆ ಎಷ್ಟು ಲೋನ್ ಬೇಕು ಅಂತ ಹೇಳಿಲ್ಲಲ್ವಾ ಅಂತ ಕೇಳ್ತಾನೆ. ಆಗ ಮನೋಹರ್ ನಮಗೆ 50 ಲಕ್ಷ ಲೋನ್ ಬೇಕಾಗಿತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮ್ಯಾಗ್ನೆಟ್ ಶಾಕ್ ಆಗ್ತಾನೆ. ಅಷ್ಟೊಂದು ದುಡ್ಡು ಅಂದ್ರೆ ಆಗಲ್ಲ ಅಂತ ಹೇಳ್ತಾನೆ. ಆಗ ಮನೋಹರ್ ಆತನಿಗೆ ನೀವು ಬೇಕಾದ್ರೆ ಕಮಿಷನ್ ಜಾಸ್ತಿ ತಗೊಳ್ಳಿ, ಆದ್ರೆ ನಮಗೆ ದುಡ್ಡು ಬೇಕೇ ಬೇಕು ಅಂತ ಹೇಳ್ತಾನೆ. ಕಮಿಷನ್ ಮಾತು ಕೇಳಿ ಮ್ಯಾಗ್ನೆಟ್ ಕೂಡ ಅವರಿಗೆ ಲೋನ್ ಕೊಡಿಸೋಕೆ ಒಪ್ಕೋತಾನೆ ಮತ್ತು ಅವರನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ. ಇನ್ನು ಇವರು ಒಳಗೆ ಬಂದಾಗ ಅಲ್ಲಿ ದೇವ ಇರ್ತಾನೆ. ಅಂದ್ರೆ ಇವರಿಗೆ ಲೋನ್ ದೇವನೇ ಕೊಡ್ತಿರ್ತಾನೆ. ಇಲ್ಲಿ ಮನೋಹರ್ ದೇವಾಗೆ ನಮಗೆ 50 ಲಕ್ಷ ಲೋನ್ ಬೇಕಾಗಿತ್ತು ಅಂತ ಹೇಳ್ತಾನೆ. ಆಗ ದೇವ ನಾನು ನಿಮಗೆ ಹಣ ಕೊಡ್ತೀನಿ, ಆದ್ರೆ ಅದಕ್ಕೆ ಒಂದು ಷರತ್ತಿದೆ, ನೀವು 1 ವರ್ಷದ ಒಳಗೆ ನಮಗೆ ಆ ಲೋನ್ ಅನ್ನ ವಾಪಸ್ ಕೊಡಬೇಕು ಮತ್ತು ಪ್ರತಿ ತಿಂಗಳು ಇಂಟ್ರೆಸ್ಟ್ ಸಹ ಕೊಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಈ ಮೂರು ಈಗ ಮಾತಾಡ್ತಾರೆ ಮತ್ತು ನಮಗೆ ಲೋನ್ ಬೇಕೇ ಬೇಕು, ಹೇಗಾದ್ರೂ ಮಾಡಿ ನಾವು ಇಂಟ್ರೆಸ್ಟ್ ಕಟ್ಟಿದ್ರೆ ಆಯ್ತು ಅಂತ ಒಪ್ಕೋತಾರೆ. ಆಗ ದೇವ ಇವರ ಮುಂದೆ ಇನ್ನೊಂದು ಷರತ್ತನ್ನು ಇಡ್ತಾನೆ. ನೀವು 1 ವರ್ಷದಲ್ಲಿ ನನಗೆ ಲೋನ್ ಅನ್ನ ವಾಪಸ್ ಕೊಟ್ಟಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ಫಾರಿನ್ ಗೆ ಕಳಿಸ್ತೀನಿ, ಅಲ್ಲಿ ನೀವು ದುಡಿದ ಹಣದಿಂದ ನನ್ನ ಲೋನ್ ಅನ್ನ ರಿಕವರಿ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕೂಡ ಇವರು ಸರಿ ಅಂತ ಒಪ್ಕೋತಾರೆ. ಆಮೇಲೆ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ ದುಡ್ಡು ತಗೊಂಡು ಹೋಗ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇದೆಲ್ಲ ಸ್ಟೋರಿ ಕೇಳಿ ಇನ್ಸ್ಪೆಕ್ಟರ್ ಅವರಿಗೆ ತುಂಬಾ ಬೈತಾನೆ. ಆ ದೇವ ಒಬ್ಬ ರೌಡಿ, ಅವನೇ ಆ ಕಳತನ ಮಾಡಿಸಿರ್ಬೇಕು, ಅಂತವನಿಂದ ಸಾಲ ತಗೋ ಅಂತ ನಿಮಗೆ ಹೇಳಿದ್ದು ಯಾರು ಅಂತ ಕೇಳ್ತಾನೆ. ಇನ್ನು ಈ ವಿಷಯ ಕೇಳಿ ಈ ಮೂವರು ತುಂಬಾ ಭಯಪಡ್ತಾರೆ. ಅವರು ಇನ್ಸ್ಪೆಕ್ಟರ್ಗೆ ಸರ್ ನಮಗೆ ಕಾಂಪನ್ಸೇಷನ್ ಅನ್ನ ಕೊಡಿಸಿ ಅಂತ ಹೇಳ್ತಾರೆ. ಆದ್ರೆ ಇನ್ಸ್ಪೆಕ್ಟರ್ ಆಗಲ್ಲ, ಅವನಿಂದ ನಾವು ಏನು ತಗೊಳಕ್ಕೆ ಆಗಲ್ಲ, ಸುಮ್ಮನೆಲಿಂದ ಹೋಗ್ಬಿಡಿ ಅಂತ ಹೇಳ್ತಾನೆ. ಮತ್ತು ನಿಮಗೆ ಬೇಕಿದ್ರೆ ನೀವು 9 to 5 ಜಾಬ್ ಮಾಡಿ ಆ ಸಾಲನ ತೀರಿಸ್ಕೊಡಿ ಅಂತ ಹೇಳ್ತಾನೆ. ಈಗ ಬೇರೆ ಆಪ್ಷನ್ ಇಲ್ಲದೆ ಇವರು ತಮ್ಮ ರೂಮ್ಗೆ ವಾಪಸ್ ಬರ್ತಾರೆ. ಇಲ್ಲಿ ಬಂದು ಅವರು ಸಾಲನ ಹೇಗೆ ತೀರಿಸಬೇಕಂತ ಯೋಚನೆ ಮಾಡ್ತಿರ್ತಾರೆ. ಆಗ ಪಂಪುಗೆ ಒಂದು ಐಡಿಯಾ ಬರುತ್ತೆ. ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕೋಣ ಮತ್ತು ಪಬ್ಲಿಕ್ ಇಂದ ಫಂಡ್ ರೈಸ್ ಮಾಡೋಣ ಅಂತ ಹೇಳ್ತಾನೆ. ಈಗ ಇವರಿಗೆ ಬೇರೆ ಆಪ್ಷನ್ ಇರಲ್ಲ. ಆಗ ಮನೋಹರ್ ಮತ್ತು ರವಿ ಕೂಡ ಅದಕ್ಕೆ ಒಪ್ಕೋತಾರೆ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಇವರು ಒಂದು ವಿಡಿಯೋನ ಮಾಡಿ ಹಾಕ್ತಾರೆ ಮತ್ತು ಅದರಲ್ಲಿ ರವಿಗೆ ಕ್ಯಾನ್ಸರ್ ಇದೆ, ನಮಗೆ ದುಡ್ಡು ಬೇಕಾಗಿತ್ತು ಅಂತ ಫಂಡ್ ರೈಸ್ ಮಾಡ್ತಾರೆ. ಇನ್ನು ಇವರು ಸ್ವಲ್ಪ ಹೊತ್ತು ನಾಟಕ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ವಿಡಿಯೋ ಅಪ್ಲೋಡ್ ಆದ್ಮೇಲೆ ಇವರು ಹೋಗಿ ಮಲ್ಕೋತಾರೆ. ಇನ್ನು ಬೆಳಗ್ಗೆ ಎದ್ದಾಗ ಇವರಿಗೆ ತುಂಬಾ ನೋಟಿಫಿಕೇಶನ್ಸ್ ಬಂದಿರುತ್ತೆ. ಇದನ್ನು ನೋಡಿ ಪಂಬು ತುಂಬಾ ಖುಷಿ ಆಗ್ತಾನೆ. ನಮಗೆ ಜನ ದುಡ್ಡು ಹಾಕಿರ್ಬೋದು ಅಂತ ಅನ್ಕೋತಾನೆ. ಆದ್ರೆ ಅವನು ಅದನ್ನ ಓಪನ್ ಮಾಡಿ ನೋಡಿದಾಗ ಜನ ಅವನಿಂದ ದುಡ್ಡನ್ನ ಕೇಳ್ತಿರ್ತಾರೆ.
ಏಕೆಂದ್ರೆ ಇವರು ತುಂಬಾ ಜನರ ತರ ಸಾಲ ಮಾಡಿರ್ತಾರೆ. ಇನ್ನು ಆ ಸಾಲವನ್ನ ಕೊಟ್ಟ ಜನರೆಲ್ಲ ಆ ವಿಡಿಯೋ ನೋಡಿ ಇವರಿಗೆ ಇವರು ಸತ್ತೋದ್ರೆ ಏನ್ ಮಾಡ್ಬೇಕಂತ ಹೇಳಿ ಇವರಿಂದ ದುಡ್ಡನ್ನ ಕೇಳ್ತಿರ್ತಾರೆ. ಅದೇ ಟೈಮಲ್ಲಿ ಡೋರ್ ನಾಕ್ ಆಗುತ್ತೆ. ಇವರು ಹೋಗಿ ಓಪನ್ ಮಾಡಿದಾಗ ಅಲ್ಲಿ ಚೋಟು ಅನ್ನೋ ವ್ಯಕ್ತಿ ಇರ್ತಾನೆ. ಈತ ದೇವ ಕಡೆಯ ವ್ಯಕ್ತಿ ಆಗಿರ್ತಾನೆ. ಈತ ಇವರಿಗೆ ದೇವಣ್ಣ ನಿಮ್ಮನ್ನ ಕರೀತಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಈಗ ಈ ಮೂವರು ದೇವನ ಮೀಟ್ ಆಗೋಕೆ ಹೋಗ್ತಾರೆ. ಇವರು ದೇವ ಹತ್ರ ಹೋಗೋಕೆ ತುಂಬಾ ಭಯಪಡ್ತಿರ್ತಾರೆ. ಆದ್ರೂ ಭಯದಲ್ಲಿ ಅವರು ದೇವ ಹತ್ರ ಬರ್ತಾರೆ. ಆದ್ರೆ ಇಲ್ಲಿ ಬಂದಾಗ ಇವತ್ತು ದೇವ ಬರ್ತಡೇ ಇದೆ. ಸೆಲೆಬ್ರೇಷನ್ ಗಾಗಿ ದೇವ ಅವರನ್ನ ಇಲ್ಲಿಗೆ ಕರೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿ ಸ್ವಲ್ಪ ಅವರು ರಿಲ್ಯಾಕ್ಸ್ ಆಗ್ತಾರೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ದೇವ ತಂದೆ ಬರ್ತಾನೆ. ಈತ ತನ್ನ ಸಣ್ಣ ಮಗನ ಮದುವೆ ಇನ್ವಿಟೇಷನ್ ಕಾರ್ಡ್ ನ ತಗೊಂಡು ಬಂದಿರ್ತಾನೆ. ಇದನ್ನ ನೋಡಿ ದೇವ ತುಂಬಾ ಕೋಪ ಮಾಡ್ತಾನೆ. ಅವನು ತನ್ನ ತಂದೆಗೆ ತುಂಬಾ ಬೈತಾನೆ ಮತ್ತು ಅವನನ್ನ ದೂಕ್ ಬಿಡ್ತಾನೆ. ಇದರಿಂದ ದೇವ ತಂದೆ ಕೆಳಗೆ ಬೀಳ್ತಾನೆ. ಅವನಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಇದನ್ನ ನೋಡಿ ಮನೋಹರ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಸೇರಿ ದೇವ ತಂದೆ ಪ್ರಕಾಶ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಪ್ರಕಾಶ್ ಹೆಂಡತಿ ಮತ್ತು ಅವನ ಸಣ್ಣ ಮಗ ಭಾನು ಬರ್ತಾನೆ. ಮನೋಹರ್ ಮತ್ತು ಅವನ ಫ್ರೆಂಡ್ಸ್ ಸೇರಿ ಪ್ರಕಾಶ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾದಾಗ ಭಾನು ಹೋಗಿ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಡಾಕ್ಟರ್ ಬರ್ತಾನೆ. ಈತ ಬಂದು ಭಾನುಗೆ ಸಾರಿ ಅಂತ ಹೇಳ್ತಾನೆ. ಯಾಕಂದ್ರೆ ಪ್ರಕಾಶ್ ಸತ್ತೋಗಿರ್ತಾನೆ. ಇದನ್ನ ಕೇಳಿ ಭಾನು ಮತ್ತು ಅವನ ತಾಯಿ ತುಂಬಾ ಅಳ್ತಾರೆ. ಅದೇ ಟೈಮಲ್ಲಿ ಮನೋಹರ್ ಮೈಂಡ್ ಅಲ್ಲಿ ಏನೋ ಒಂದು ಪ್ಲಾನಿಂಗ್ ನಡೀತಿರುತ್ತೆ. ಅವನು ಸೀದಾ ತನ್ನ ಫ್ರೆಂಡ್ಸ್ ಹತ್ರ ಹೋಗ್ತಾನೆ ಮತ್ತು ಅವರಿಗೆ ನನಗೆ ನಮ್ಮ ಸಾಲ ತೀರ್ಸೋಕೆ ಒಂದು ಒಳ್ಳೆ ಐಡಿಯಾ ಬಂದಿದೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಭಾನುಗೆ ಕಾಲ್ ಬರುತ್ತೆ. ಆ ಕಾಲ್ ಅಲ್ಲಿದ್ದ ವ್ಯಕ್ತಿ ಭಾನುಗೆ ನಿಮ್ಮ ತಂದೆ ಬಾಡಿ ನನ್ನ ಹತ್ರ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಭಾನು ಅವನ ಮಾತನ್ನ ನಂಬಲ್ಲ. ಅವನು ಸೀದಾ ಡಾಕ್ಟರ್ ಹತ್ರ ಹೋಗ್ತಾನೆ ಮತ್ತು ನನ್ನ ತಂದೆ ಬಾಡಿ ಎಲ್ಲಿ ಅಂತ ಕೇಳ್ತಾನೆ. ಇವರು ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಭಾನು ತಂದೆ ಬಾಡಿ ಇರಲ್ಲ. ಇದನ್ನ ನೋಡಿ ಭಾನು ಶಾಕ್ ಆಗ್ತಾನೆ. ಅದೇ ಟೈಮಲ್ಲಿ ನಮಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ನಮಗೆ MRP ಟೀಮ್ ಅನ್ನ ತೋರಿಸ್ತಾರೆ. ಇವರು ವಾರ್ಡ್ ಬಾಯ್ ವೇಷದಲ್ಲಿರ್ತಾರೆ. ಇಲ್ಲಿ ಮನೋಹರ್ಗೆ ಒಂದು ಪ್ಲಾನ್ ಬಂದಿರುತ್ತೆ. ಅವನು ರವಿ ಮತ್ತು ಪಂಪುಗೆ ಆ ಪ್ಲಾನ್ ನ ಹೇಳ್ತಾನೆ. ಅದೇನೆಂದ್ರೆ ಭಾನುಗೆ ತನ್ನ ತಂದೆಯ ಅಂತಿಮ ಸಂಸ್ಕಾರ ಮಾಡೋಕೆ ತನ್ನ ತಂದೆ ಬಾಡಿ ಬೇಕು. ಆ ಬಾಡಿನ ನಾವು ಕಿಡ್ನಾಪ್ ಮಾಡಿದ್ರೆ ಅವನಿಗೆ ಬೇಕಾದಷ್ಟು ಹಣನ ಕೇಳಬಹುದು. ಆಗ ನಾವು 50 ಲಕ್ಷ ತಗೊಂಡು ನಮ್ಮ ಸಾಲನ ತೀರಿಸಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಇಬ್ಬರು ಮೊದಲು ಭಯಪಡ್ತಾರೆ. ಆದ್ರೆ ಬೇರೆ ಆಪ್ಷನ್ ಇಲ್ಲದೆ ಮನೋಹರ್ ಮಾತಿಗೆ ಒಪ್ಕೋತಾರೆ. ಈಗ ಈ ಮೂವರು ವಾರ್ಡ್ ಬಾಯ್ ವೇಷದಲ್ಲಿ ಹಾಸ್ಪಿಟಲ್ ಒಳಗೆ ಹೋಗ್ತಾರೆ ಮತ್ತು ಮಾರ್ಜರಲ್ಲಿದ್ದ ಪ್ರಕಾಶ್ ಬಾಡಿಗೆ ಒಂದು ಟ್ಯಾಗ್ ಅನ್ನ ಹಾಕ್ತಾರೆ. ಯಾಕಂದ್ರೆ ಆ ಬಾಡಿನ ನರ್ಸ್ ಹೊರಗೆ ತಗೊಂಡು ಬಂದಾಗ ಆ ಬಾಡಿನ ಗುರುತು ಹಚ್ಚಿ ಅಲ್ಲಿಂದ ತಗೊಂಡು ಹೋಗ್ಬೇಕಂತ ಅದನ್ನ ಹಾಕಿರ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನರ್ಸ್ ಆ ಬಾಡಿನ ಹೊರಗೆ ತಗೊಂಡು ಬರ್ತಾಳೆ. ಆಗ ಇವರು ಆ ಬಾಡಿ ನಮ್ದು ಅಂತ ಹೇಳಿ ಅಲ್ಲಿಂದ ಮನೆಗೆ ತಗೊಂಡು ಬರ್ತಾರೆ. ಇಲ್ಲಿ ಬಂದ್ಮೇಲೆ ಅವರು ಭಾನುಗೆ ಕಾಲ್ ಮಾಡ್ತಾರೆ ಮತ್ತು ನಿಮ್ಮ ತಂದೆ ಬಾಡಿ ನಮ್ಮ ಹತ್ರ ಅಂತ ಹೇಳ್ತಾರೆ. ಇದನ್ನ ಕೇಳಿ ಭಾನು ಅವರಿಗೆ ನಾನು ನಂಬಲ್ಲ, ನೀವು ಮೊದಲು ನನ್ನ ತಂದೆಯ ಬಾಡಿ ಫೋಟೋನ ನನಗೆ ಕಳಿಸಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಈಗ ಅವರು ಆ ಡೆಡ್ ಬಾಡಿಯ ಫೋಟೋ ತಗೊಳ್ಳೋಕೆ ಹೋಗ್ತಾರೆ. ಅವರು ಫೋಟೋ ತಗೋಬೇಕಂತ ಬಟ್ಟೆ ಸರಿಸಿದಾಗ ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗ್ತಾರೆ. ಏಕೆಂದ್ರೆ ಇದು ಪ್ರಕಾಶ್ ಬಾಡಿ ಆಗಿರಲ್ಲ, ಇದೊಂದು ಮಹಿಳೆಯ ಡೆಡ್ ಬಾಡಿ ಆಗಿರುತ್ತೆ. ಈಗ ಸೀನ್ ಇಲ್ಲಿಗೆ ಕಟ್ಟಾಗಿ ರಾತ್ರಿ ಸಮಯ ತೋರಿಸ್ತಾರೆ. ಇವರು ಈಗ ಆ ಡೆಡ್ ಬಾಡಿಯನ್ನ ಎಲ್ಲಾದ್ರೂ ಬಚ್ಚಿಡ್ಬೇಕಂತ ಟ್ರೈ ಮಾಡ್ತಿರ್ತಾರೆ. ಆಗ ಅವರು ಆ ಡೆಡ್ ಬಾಡಿನ ಒಂದು ಫ್ರಿಡ್ಜ್ ಅಲ್ಲಿ ಮುಚ್ಚಿಡ್ತಾರೆ. ಇಲ್ಲಿ ಮನೋಹರ್ ರವಿ ಮತ್ತು ಪಂಬುಗೆ ನಾವು ಈ ಬಾಡಿನ ಎಲ್ಲಾದ್ರೂ ಬೆಸಾಕ್ಬೇಕು, ಆಮೇಲೆ ಆ ಪ್ರಕಾಶ್ ಬಾಡಿನ ಹುಡುಕ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಇವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಇವರು ಈಗ ಟೆನ್ಷನ್ ಅಲ್ಲಿ ಡ್ರಿಂಕ್ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಪದೇ ಪದೇ ಫ್ರಿಡ್ಜ್ ಅಲ್ಲಿದ್ದ ಡೆಡ್ ಬಾಡಿಯ ಡೋರ್ ಓಪನ್ ಆಗ್ತಿರುತ್ತೆ. ಇದನ್ನ ನೋಡಿ ಇವರು ಭಯ ಪಡ್ತಿರ್ತಾರೆ. ಅದೇ ಟೈಮಲ್ಲಿ ಇವರ ಡೋರ್ ನಾಕ್ ಆಗುತ್ತೆ. ಇವರು ಟೆನ್ಷನ್ ಅಲ್ಲಿ ಹೊರಗೆ ಹೋಗಿ ನೋಡ್ತಾರೆ. ಆಗ ಅಲ್ಲಿ ಒಬ್ಬ ಸಿಐ ಇರ್ತಾನೆ. ಈತ ಪ್ರಕಾಶ್ ಡೆಡ್ ಬಾಡಿ ಮಿಸ್ಸಿಂಗ್ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಸಿಐ ನ ನೋಡಿ ಇವರು ಮೂವರು ತುಂಬಾ ಭಯಪಡ್ತಾರೆ. ಇವರು ಸಿಐಗೆ ಏನೋ ಒಂದು ಹೇಳಿ ಇಲ್ಲಿಂದ ಕಳಿಸ್ಬೇಕಂತ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಸಿಐ ಅವರ ಮಾತನ್ನ ಕೇಳದೆ ಸೀದಾ ರೂಮ್ ಒಳಗೆ ಬರ್ತಾನೆ. ಈತ ಇಲ್ಲಿ ಎನ್ಕ್ವೈರಿ ಮಾಡ್ತಿದ್ದಾಗ ಅಲ್ಲಿ ಬೀರ್ ಬಾಟಲ್ ಇರೋದನ್ನ ನೋಡ್ತಾನೆ. ಬೀರ್ ಬಾಟಲ್ ನೋಡಿ ಸಿಐಗೆ ಕುಡಿಬೇಕಂತ ಆಸೆ ಆಗುತ್ತೆ. ಅವನು ಕೂಡ ಡ್ರಿಂಕ್ ಮಾಡ್ತಾನೆ. ಡ್ರಿಂಕ್ ಮಾಡಿದ ಮೇಲೆ ಅವನು ತನ್ನ ಕೇಸ್ ನ ಮರೆತು ಅಲ್ಲಿಂದ ಹೋಗ್ಬಿಡ್ತಾನೆ. ಇದನ್ನ ನೋಡಿ ಮೂರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಅದೇ ಟೈಮಲ್ಲಿ ಮತ್ತೆ ಡೋರ್ ಬೆಲ್ ನಾಕ್ ಆಗುತ್ತೆ. ಇವರು ಹೋಗಿ ಓಪನ್ ಮಾಡಿದಾಗ ಅಲ್ಲಿ ಮತ್ತೆ ಅದೇ ಸಿಐ ಇರ್ತಾನೆ. ಈಗ ಇವನು ಸೀದಾ ಒಳಗೆ ಬರ್ತಾನೆ ಮತ್ತು ಹೋಗಿ ಸೀದಾ ಫ್ರಿಡ್ಜ್ ಡೋರ್ ನ ಓಪನ್ ಮಾಡ್ತಾನೆ. ಅದರಲ್ಲಿ ಅವನಿಗೆ ಆ ಮಹಿಳೆಯ ಡೆಡ್ ಬಾಡಿ ಕಾಣುತ್ತೆ. ಇದನ್ನ ನೋಡಿ ಈಗ ಮೂವರು ಭಯದಲ್ಲಿ ತಮ್ಮ ಜೊತೆ ಏನಾಯ್ತು ಅಂತ ಎಲ್ಲ ಡೀಟೇಲ್ ಆಗಿ ಸಿಐಗೆ ಹೇಳ್ತಾರೆ. ಇದನ್ನ ಕೇಳಿ ಸಿಐ ಅವರಿಗೆ ಬೈತಾನೆ ಮತ್ತು ನೀವು ಹೇಳಿದ ಸ್ಟೋರಿನ ಯಾರು ನಂಬಲ್ಲ, ನಾನು ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮನೋಹರ್ ಆತನಿಗೆ ಇಲ್ಲ ಸರ್, ಭಾನು ನಮ್ಮ ಮಾತನ್ನ ನಂಬ್ತಾನೆ ಮತ್ತು ಆತ ನಮಗೆ 50 ಲಕ್ಷ ಕೊಡೋಕೆ ರೆಡಿ ಇದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಿಐ ಹಾಗಾದ್ರೆ ಭಾನುಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಆಗ ಮನೋಹರ್ ಭಾನುಗೆ ಕಾಲ್ ಮಾಡ್ತಾನೆ. ಭಾನು ಫೋನ್ ರಿಸೀವ್ ಮಾಡಿದಾಗ ಸಿಐ ಆ ಫೋನ್ ಅನ್ನ ತಗೋತಾನೆ ಮತ್ತು ಭಾನುಗೆ ಈ ಸಲ 50 ಲಕ್ಷ ಅಲ್ಲ 1 ಕೋಟಿ ಹಣ ಕೊಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಭಾನು ಆಯ್ತು, ನನ್ನ ತಂದೆ ಡೆಡ್ ಬಾಡಿನ ನನಗೆ ಕೊಟ್ಬಿಡಿ, ನಾನು ನಿಮಗೆ 1 ಕೋಟಿ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಸಿಐ ಅವರಿಗೆ ನಾನು ಪ್ರಕಾಶ್ ಬಾಡಿನ ಹುಡುಕ್ತೀನಿ, ನೀವು ಈ ಮಹಿಳೆ ಬಾಡಿನ ಎಲ್ಲಾದ್ರೂ ಬಿಸಾಕಿ, ಆಮೇಲೆ ದುಡ್ಡನ್ನು ನಾವು 50-50 ಆಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಸಿಐ ಅಲ್ಲಿಂದ ಹೋಗ್ತಾನೆ. ಇವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಅದೇ ಟೈಮಲ್ಲಿ ಮತ್ತೆ ಡೋರ್ ನಾಕ್ ಆಗುತ್ತೆ. ಇವರು ಹೋಗಿ ಓಪನ್ ಮಾಡಿದಾಗ ಈ ಸಾರಿ ಅಲ್ಲಿ ಅಮ್ಮು ಬಂದಿರ್ತಾಳೆ. ಆಕ್ಚುಲಿ ಈಗ 12 ಗಂಟೆ ಆಗಿರುತ್ತೆ. ಇವತ್ತು ಮನೋಹರ್ ಬರ್ತ್ಡೇ ಇರುತ್ತೆ. ಅದಕ್ಕೆ ಅಮ್ಮು ಮನೋಹರ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕೆ ಬಂದಿರ್ತಾಳೆ. ಈಕೆ ಒಂದು ಕೇಕ್ ಸಹ ತಂದಿರ್ತಾಳೆ. ಈಗ ಇವರೆಲ್ಲ ಸೇರಿ ಮನೋಹರ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ಇವರು ತುಂಬಾ ಭಯ ಪಡ್ತಿರ್ತಾರೆ. ಯಾಕಂದ್ರೆ ಅಮ್ಮು ಪದೇ ಪದೇ ಕೇಕ್ ನ ಫ್ರಿಡ್ಜ್ ಅಲ್ಲಿ ಇಡುವಂತೆ ಹೇಳ್ತಿರ್ತಾಳೆ. ಇನ್ನು ಅಮ್ಮು ಮಾತಾಡ್ತಾ ತನ್ನ ಫ್ರೆಂಡ್ ಮಂದಾಕಿನಿ ಬಗ್ಗೆ ಹೇಳ್ತಾಳೆ. ಮಂದಾಕಿನಿ ತುಂಬಾ ದಿನಗಳಿಂದ ಮಿಸ್ ಆಗಿದ್ದಾಳೆ. ಎಷ್ಟೇ ಹುಡುಕಿದ್ರು ಆಕೆ ಸಿಗ್ತಿಲ್ಲ, ಆಕೆ ಏನಾದ್ಲೋ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಈಗ ಅಮ್ಮು ತನ್ನ ಫೋನ್ ಅಲ್ಲಿದ್ದ ಮಂದಾಕಿನಿ ಫೋಟೋನ ಇವರಿಗೆ ತೋರಿಸ್ತಾಳೆ. ಇದನ್ನ ನೋಡಿ ಇವರು ಶಾಕ್ ಆಗ್ತಾರೆ. ಯಾಕಂದ್ರೆ ತಮ್ಮ ಫ್ರಿಡ್ಜ್ ಅಲ್ಲಿದ್ದ ಡೆಡ್ ಬಾಡಿ ಬೇರೆ
ಯಾರ್ದು ಅಲ್ಲ, ಅದೇ ಮಂದಾಕಿನಿದಾಗಿರುತ್ತೆ. ಈಗ ಇವರು ಭಯದಲ್ಲಿ ಅಮ್ಮನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಈಗ ಸೀನಿಂದ ಮ್ಯಾಗ್ನೆಟ್ ಮತ್ತು ರಿತು ಕಡೆ ಶಿಫ್ಟ್ ಆಗುತ್ತೆ. ಇವರ ಮುಂದೆ ಪ್ರಕಾಶ್ ಡೆಡ್ ಬಾಡಿ ಇರುತ್ತೆ. ಇದೇ ಟೈಮಲ್ಲಿ ನಮಗೆ ಅಷ್ಟಕ್ಕೂ ಮ್ಯಾಗ್ನೆಟ್ ಹತ್ರ ಪ್ರಕಾಶ್ ಡೆಡ್ ಬಾಡಿ ಹೇಗೆ ಬಂತು ಅಂತ ತೋರಿಸ್ತಾರೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಆಕ್ಚುಲಿ ಹಾಸ್ಪಿಟಲ್ ನಲ್ಲಿ ರಿತು, ಮನೋಹರ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರೋದನ್ನ ಮೊದಲೇ ಕೇಳಿರ್ತಾಳೆ. ಅದಕ್ಕೆ ಅವರು ಪ್ರಕಾಶ್ ಡೆಡ್ ಬಾಡಿಗೆ ಒಂದು ಗುರುತನ್ನ ಹಾಕಿದಾಗ ಅದನ್ನ ಆಕೆ ಚೇಂಜ್ ಮಾಡಿರ್ತಾಳೆ. ಆಮೇಲೆ ಮನೋಹರ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಆ ಮಹಿಳೆಯ ಡೆಡ್ ಬಾಡಿ ತಗೊಂಡು ಹೋದ್ಮೇಲೆ ಪ್ರಕಾಶ್ ಡೆಡ್ ಬಾಡಿನ ಇವರು ಎತ್ಕೊಂಡು ಬಂದಿರ್ತಾರೆ. ಈಗ ಮ್ಯಾಗ್ನೆಟ್ ಭಾನುಗೆ ಕಾಲ್ ಮಾಡ್ತಾನೆ ಮತ್ತು ಆತನಿಗೆ ನಿನ್ನ ತಂದೆಯ ಡೆಡ್ ಬಾಡಿ ನನ್ನ ಹತ್ರ ಇದೆ, ನನಗೆ 1.5 ಕೋಟಿ ಹಣ ಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿ ಭಾನುಗೆ ತುಂಬಾ ಕೋಪ ಬರುತ್ತೆ. ಅವನು ಮ್ಯಾಗ್ನೆಟ್ಗೆ ನನ್ನ ತಂದೆಯ ಫೋಟೋನ ಕಳಿಸು ಅಂತ ಹೇಳ್ತಾನೆ. ಇದನ್ನು ಕೇಳಿ ಮ್ಯಾಗ್ನೆಟ್ ಆಯ್ತು ಅಂತ ಅವನಿಗೆ ತನ್ನ ತಂದೆ ಫೋಟೋನ ಕಳಿಸ್ತಾನೆ ಮತ್ತು ಹಣನ ಎಲ್ಲಿ ಮತ್ತು ಯಾವಾಗ ತರಬೇಕಂತ ಮತ್ತೆ ನಾನು ಕಾಲ್ ಮಾಡಿ ಹೇಳ್ತೀನಿ, ಅಲ್ಲಿವರೆಗೆ ಹಣನ ರೆಡಿ ಮಾಡುವಂತ ಹೇಳ್ತಾನೆ. ಈಗ ಭಾನು ಕಾಲ್ ಕಟ್ ಆದ್ಮೇಲೆ ಸಿಐಗೆ ಕಾಲ್ ಮಾಡ್ತಾನೆ ಮತ್ತು ಮ್ಯಾಗ್ನೆಟ್ ಹೇಳಿದ ಅದೇ ಮಾತನ್ನ ಹೇಳ್ತಾನೆ. ಇದನ್ನ ಕೇಳಿ ಸಿಐ ಭಾನುಗೆ ಟೆನ್ಷನ್ ತಗೋಬೇಡ, ನಾನು ಅವನು ಯಾರು ಅಂತ ಕಂಡುಹಿಡಿತೀನಿ, ನೀನು ನೆಕ್ಸ್ಟ್ ಟೈಮ್ ಕಾಲ್ ಬಂದಾಗ 20 ಸೆಕೆಂಡ್ ವರೆಗೆ ಆ ಕಾಲ್ ನ ಹೋಲ್ಡ್ ಮಾಡಿ ಇಡು ಅಂತ ಹೇಳ್ತಾನೆ. ಈಗ ಸಿಐ ಆ ಕಾಲ್ ನ ಟ್ರೇಸ್ ಮಾಡೋಕೆ ಎಲ್ಲ ಸೆಟಪ್ ನ ರೆಡಿ ಮಾಡಿ ಇಟ್ಕೋತಾನೆ. ಇನ್ನು ಅದೇ ಟೈಮಲ್ಲಿ ಮ್ಯಾಗ್ನೆಟ್ ಭಾನುಗೆ ಕಾಲ್ ಮಾಡ್ತಾನೆ ಮತ್ತು ನಾಳೆ ಸಾಯಂಕಾಲ 5 ಗಂಟೆಗೆ ಜೆಸಿ ಮಾಲ್ ಹತ್ರ ದುಡ್ಡು ತಗೊಂಡು ಬಾ ಅಂತ ಹೇಳ್ತಾನೆ. ಆದ್ರೆ ಅವನು 20 ಸೆಕೆಂಡ್ ವರೆಗೆ ಮಾತಾಡಲ್ಲ, ಅವನು ಜಲ್ದಿ ಕಾಲ್ ಕಟ್ ಮಾಡ್ತಾನೆ. ಇದರಿಂದ ಸಿಐಗೆ ಅವನನ್ನ ಟ್ರೇಸ್ ಮಾಡೋಕೆ ಆಗಲ್ಲ. ಇದರಿಂದ ಸಿಐ ಈಗ ಆ 3 ಫ್ರೆಂಡ್ಸ್ ಗೆ ಕಾಲ್ ಮಾಡ್ತಾನೆ ಮತ್ತು ತನ್ನ ಪ್ಲಾನ್ ನ ಹೇಳ್ತಾನೆ. ನಾಳೆ ಮಧ್ಯಾಹ್ನ ನೀವು 1:15ಗೆ ಜೆಸಿ ಮಾಲ್ ಹತ್ರ ಬಂದ್ಬಿಡಿ ಅಂತ ಹೇಳ್ತಾನೆ. ಈಗ ಸೀನಿಲಿಂದ ಜೆಸಿ ಮಾಲ್ ಪಾರ್ಕಿಂಗ್ ಏರಿಯಾ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ 4 ಕಾರನ್ನ ತೋರಿಸ್ತಾರೆ. ಒಂದು ಕಾರಲ್ಲಿ ಸಿಐ ಇರ್ತಾನೆ, ಇನ್ನೊಂದು ಕಾರಲ್ಲಿ ಭಾನು ಇರ್ತಾನೆ, ಇನ್ನೊಂದು ಕಡೆ ಇನ್ನೊಂದು ಕಾರಲ್ಲಿ ರೀತು ಇರ್ತಾಳೆ, ಮತ್ತೊಂದು ಕಾರಲ್ಲಿ ಆ 3 ಜನ ಫ್ರೆಂಡ್ಸ್ ಇರ್ತಾರೆ. ಇವರೆಲ್ಲ ಒಂದೇ ಪಾರ್ಕಿಂಗ್ ಲಾಟ್ ಅಲ್ಲಿ ಇರ್ತಾರೆ, ಆದ್ರೆ ಬೇರೆ ಬೇರೆ ಕಡೆ ಇರ್ತಾರೆ. ಈಗ ಮ್ಯಾಗ್ನೆಟ್ ಭಾನುಗೆ ಕಾಲ್ ಮಾಡ್ತಾನೆ ಮತ್ತು ಅವನಿಗೆ ದುಡ್ಡು ತಂದಿಯಾ ಅಂತ ಕೇಳ್ತಿರ್ತಾನೆ. ಅದೇ ಟೈಮಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮ್ಯಾಗ್ನೆಟ್ ಹತ್ರ ಬರ್ತಾನೆ ಮತ್ತು ಅವನ ಕಾರನ್ನ ಜಪ್ತಿ ಮಾಡ್ತಾನೆ. ಯಾಕಂದ್ರೆ ಅದರ ಮೇಲೆ ತುಂಬಾ ಫೈನ್ಸ್ ಇರುತ್ತೆ. ಟ್ರಾಫಿಕ್ ಇನ್ಸ್ಪೆಕ್ಟರ್ ಮ್ಯಾಗ್ನೆಟ್ಗೆ ಸಾಯಂಕಾಲವರೆಗೆ ಟೈಮ್ ಇದೆ, ನೀನು ನಿನ್ನ ಎಲ್ಲಾ ಫೈನ್ ನ ಕಟ್ಟಿ ನಿನ್ನ ಕಾರ್ನ ತಗೊಂಡು ಹೋಗು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮ್ಯಾಗ್ನೆಟ್ಗೆ ತುಂಬಾ ಟೆನ್ಷನ್ ಆಗುತ್ತೆ. ಅವನು ರೀತುಗೆ ಕಾಲ್ ಮಾಡಿ ಇದೇ ವಿಷಯನ ಹೇಳ್ತಾನೆ. ಆಗ ರೀತು ಅವನ ಹತ್ರ ಬರ್ತಾಳೆ. ರೀತು ಇಲ್ಲಿ ಬಂದಾಗ ಮ್ಯಾಗ್ನೆಟ್ ರೀತುಗೆ ಒಂದು ಶಾಕಿಂಗ್ ವಿಷಯನ ಹೇಳ್ತಾನೆ. ಯಾಕಂದ್ರೆ ಆ ಕಾರ್ ಅಲ್ಲಿ ಪ್ರಕಾಶ್ ಡೆಡ್ ಬಾಡಿ ಇರುತ್ತೆ. ಈಗ ಪೊಲೀಸ್ ಆಫೀಸರ್ಸ್ ಆ ಬಾಡಿನ ತಗೊಂಡು ಹೋಗಿರ್ತಾರೆ. ಅವನು ರೀತುಗೆ ನೀನು ಟೆನ್ಷನ್ ತಗೋಬೇಡ, ನಾನು ಡೆಡ್ ಬಾಡಿ ತರ ಕಾರಲ್ಲಿ ಮಲ್ಕೊಂಡಿರ್ತೀನಿ, ನೀನು ಹೋಗಿ ದುಡ್ಡನ್ನ ತಗೊಂಡು ನನ್ನ ಅಲ್ಲೇ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ರೀತು ಕೂಡ ಅವನ ಪ್ಲಾನ್ ಗೆ ಒಪ್ಕೋತಾಳೆ. ಈಗ ಸಿನ್ ಸಿಐ ಕಡೆ ಶಿಫ್ಟ್ ಆಗುತ್ತೆ. ಅವನು ಮನೋಹರ್ ಮತ್ತು ಅವನ ಫ್ರೆಂಡ್ಸ್ ಗೆ ಕಾಲ್ ಮಾಡ್ತಾನೆ. ಅವರಿಗೆ ಆ ಕಿಡ್ನಾಪರ್ ಡೆಡ್ ಬಾಡಿನ ಇಟ್ಟ ತಕ್ಷಣ ನೀವು ಅದನ್ನ ಎತ್ಕೊಂಡು ಓಡೋಗ್ಬಿಡಿ ಅಂತ ಹೇಳ್ತಾನೆ. ಆಮೇಲೆ ಸಿಐ ಭಾನುಗೆ ಕಾಲ್ ಮಾಡ್ತಾನೆ. ನೀನು ಹಣನ B1 ನಲ್ಲಿಡು ಮತ್ತು ನಿನ್ನ ತಂದೆ ಬಾಡಿನ V4 ನಿಂದ ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾನೆ. ಈಗ ಭಾನು ಅದೇ ರೀತಿ ಮಾಡ್ತಾನೆ. ಅವನು ಹೋಗಿ B1 ನಲ್ಲಿ ಹಣನ ಇಡ್ತಾನೆ. ಇನ್ನೊಂದು ಕಡೆ ರೀತು ಹೋಗಿ B4 ನಲ್ಲಿ ಬಾಡಿನ ಇಡ್ತಾಳೆ. ಈ ಕಡೆ ರವಿ ಮನೋಹರ್ಗೆ ನಾವು ಆ ಬಾಡಿನ ಯಾಕೆ ಎತ್ಬೇಕು, ಅದು ತುಂಬಾ ಭಾರ ಇರುತ್ತೆ, ಅದರ ಬದಲಾಗಿ ನಾವು B1 ನಲ್ಲಿರೋ ಹಣನ ಎತ್ಕೊಂಡ್ರೆ ಆಯ್ತಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಈಗ ಈ 3 ಸೇರಿ B1 ಕಡೆ ಹೋಗ್ತಿರ್ತಾರೆ. ಆದ್ರೆ ಅವರಿಬ್ಬರಿಗಿಂತ ಮುಂಚೆ ಅಲ್ಲಿ ರೀತು ಬರ್ತಾಳೆ. ಆಕೆ ಬಂದು ಆ ದುಡ್ಡಲ್ಲಿರೋ ಬ್ಯಾಗ್ ನ ಎತ್ಕೊಂಡು ಹೋಗಿರ್ತಾಳೆ. ಇನ್ನು ರೀತು ಅಲ್ಲಿಂದ ಹೋದ್ಮೇಲೆ ಸಿಐ ಮತ್ತು MRV ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬರ್ತಾರೆ. ಇಲ್ಲಿ ಬಂದಾಗ ಸಿಐ ಅವರಿಗೆ ನೀವು ಆ ಬಾಡಿನ ತಗೊಂಡ್ರ ಅಂತ ಕೇಳ್ತಾನೆ. ಆದ್ರೆ ಅವರು ಇಲ್ಲ, ನಾವು ಆ ಬಾಡಿ ಬದಲಾಗಿ ಹಣನ ತಗೊಂಡ್ರೆ ಆಯ್ತು ಅಂತ ಇಲ್ಲಿಗೆ ಬಂದಿದ್ವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಿಐ ಅವರ ಮೇಲೆ ಕೋಪ ಮಾಡ್ತಾನೆ. ಆ ಹಣ ಎಲ್ಲ ನಕಲಿ ಆಗಿತ್ತು, ಅದಕ್ಕೆ ನಾನು ನಿಮಗೆ ಆ ಬಾಡಿನ ತಗೋ ಅಂತ ಹೇಳಿದ್ದೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಈಗ ಭಾನುನ ತೋರಿಸ್ತಾರೆ. ಈತ ಹೋಗಿ ಆ ಬಾಡಿನ ತಗೊಳಕ್ಕೆ ಹೋಗಿರ್ತಾನೆ. ಆದ್ರೆ ಅಲ್ಲಿ ಬಾಡಿ ಇರಲ್ಲ, ಅದನ್ನ ಮೊದಲೇ ಯಾರೋ ತಗೊಂಡು ಹೋಗಿರ್ತಾರೆ. ಇನ್ನು ಸಿಐ ಅಲ್ಲಿಗೆ ಬಂದಾಗ ಭಾನು ಅವನ ಮೇಲೆ ಕೋಪ ಮಾಡ್ತಾನೆ. ನಿನ್ನಿಂದಾಗಿನೇ ನನ್ನ ತಂದೆ ಬಾಡಿ ಸಿಕ್ಕಿಲ್ಲ, ನಾವು ಒರಿಜಿನಲ್ ಹಣನ ಕೊಡಬೇಕಾಗಿತ್ತು ಅಂತ ಹೇಳ್ತಾನೆ. ಈಗ ಸಿನ್ ಮ್ಯಾಗ್ನೆಟ್ ಬಾಡಿ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಬ್ಬ ಕಳ್ಳ ಆ ಬಾಡಿನ ಎತ್ಕೊಂಡು ಹೋಗಿರ್ತಾನೆ. ಆಕ್ಚುಲಿ ಅವನು ಅದನ್ನ ಹಣದ ಬ್ಯಾಗ್ ಅನ್ಕೊಂಡು ಹೋಗಿರ್ತಾನೆ. ಅವನು ಕಾರಲ್ಲಿ ತಗೊಂಡು ಬಂದು ಅದನ್ನ ಓಪನ್ ಮಾಡಿದಾಗ ಅದರಿಂದ ಮ್ಯಾಗ್ನೆಟ್ ಹೊರಗೆ ಬರ್ತಾನೆ. ಈಗ ಮ್ಯಾಗ್ನೆಟ್ ಹೊರಗೆ ಬಂದು ಅವನಿಗೆ ತುಂಬಾ ಹೊಡಿತಾನೆ ಮತ್ತು ಆಮೇಲೆ ರೀತುಗೆ ಕಾಲ್ ಮಾಡ್ತಾನೆ. ಆಗ ರೀತು ಅವನಿಗೆ ನಾನು ಹಣ ಏನೋ ತಗೊಂಡಿದ್ದೀನಿ, ಆದ್ರೆ ಇದೆಲ್ಲ ನಕಲಿ ನೋಟ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮ್ಯಾಗ್ನೆಟ್ ತುಂಬಾ ಡಿಸಪಾಯಿಂಟ್ ಆಗ್ತಾನೆ. ಇನ್ನೊಂದು ಕಡೆ ನಮಗೆ ದೇವನ ತೋರಿಸ್ತಾರೆ. ಈತ ಮನೋಹರ್ ಮತ್ತು ಮ್ಯಾಗ್ನೆಟ್ಗೆ ಕಾಲ್ ಮಾಡ್ತಾನೆ ಮತ್ತು ಅವರಿಗೆ ತಮ್ಮ ವಿಲಾಗೆ ಬರುವಂತೆ ಹೇಳ್ತಾನೆ. ಇನ್ನು ಇವರಿಬ್ಬರು ಅಲ್ಲಿಗೆ ಹೋದಾಗ ದೇವ ಅವರಿಗೆ ತನ್ನ ತಂದೆಯ ಮಿಸ್ಸಿಂಗ್ ಬಾಡಿ ಬಗ್ಗೆ ಹೇಳ್ತಾನೆ ಮತ್ತು ಅವರಿಗೆ ನನ್ನ ತಂದೆ ಬಾಡಿನ ಯಾರು ನನಗೆ ತಂದು ಕೊಡ್ತಾರೋ ಅವರ ಒಂದು ಆಸೆನ ನೆರವೇರಿಸ್ತೀನಿ. ಅದೇನೆಂದರೆ ಮನೋಹರ್ ಮತ್ತು ಟೀಮ್ ನನ್ನ ತಂದೆ ಬಾಡಿನ ತಂದು ಕೊಟ್ರೆ ಅವರ ಸಾಲನ ಮನ್ನಾ ಮಾಡ್ತೀನಿ. ಇನ್ನು ಮ್ಯಾಗ್ನೆಟ್ ನನ್ನ ತಂದೆಯ ಡೆಡ್ ಬಾಡಿನ ತಂದು ಕೊಟ್ರೆ ಅವನು ಗೋವಾಗೆ ಹೋಗಿ ಸೆಟ್ಲ್ ಆಗೋಕೆ ಅವನಿಗೆ ಹಣ ಕೊಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇವರಿಬ್ಬರು ಈಗ ತುಂಬಾ ಖುಷಿ ಆಗ್ತಾರೆ. ಆಯ್ತು ಅಂತ ಅವನ ಕೆಲಸಕ್ಕೆ ಒಪ್ಕೋತಾರೆ. ಇನ್ನು ಇವರು ಹೊರಗೆ ಬಂದು ಆ ಡೆಡ್ ಬಾಡಿನ ಎಲ್ಲಿ ಹುಡುಕ್ಬೇಕಂತ ಯೋಚನೆ ಮಾಡ್ತಿರ್ತಾರೆ. ಆಗ ರವಿ ಮನೋಹರ್ಗೆ ಬೈತಾನೆ. ಇದೆಲ್ಲ ನಿನ್ನಿಂದನೇ ಆಗಿದ್ದು, ನೀನೇ ನಮ್ಮನ್ನ ಪ್ರಾಬ್ಲಮ್ ಅಲ್ಲಿ ಸಿಗಾಗಿಸ್ತೀಯಾ, ನಾವೇ ಹೋಗಿ ಆ ಬಾಡಿನ ಹುಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಮನೋಹರ್ ಮನೆಯಲ್ಲಿ ಒಬ್ಬನೇ ಇರ್ತಾನೆ. ಅವನು ಹೇಗಾದ್ರೂ ಮಾಡಿ ಇದನ್ನೆಲ್ಲ ಚೇಂಜ್ ಮಾಡ್ಬೇಕಂತ ಯೋಚನೆ ಮಾಡ್ತಿರ್ತಾನೆ. ಈಗ ಸೀನಿಲಿಂದ ಸಿಐ ಕಡೆ ಶಿಫ್ಟ್ ಆಗುತ್ತೆ. ಸಿಐಗೆ ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ ಕಾಲ್ ಮಾಡ್ತಾನೆ. ಆಕ್ಚುಲಿ ಅವನು ಮ್ಯಾಗ್ನೆಟ್ ಕಾರಲ್ಲಿದ್ದ ಡೆಡ್ ಬಾಡಿನ ನೋಡಿರ್ತಾನೆ. ಅದಕ್ಕೆ ಅವನು ಸಿಐಗೆ ಕಾಲ್ ಮಾಡಿ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಇದನ್ನು ಕೇಳಿ ಸಿಐ ತುಂಬಾ ಖುಷಿ ಆಗ್ತಾನೆ. ಅವನು ಸೀದಾ ಅಲ್ಲಿಗೆ ಹೋಗಿ ಮ್ಯಾಗ್ನೆಟ್ ಕಾರ್ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಅದೇ ಟೈಮಲ್ಲಿ ಅಲ್ಲಿ ಮ್ಯಾಗ್ನೆಟ್ ಕೂಡ ಬರ್ತಾನೆ. ಅವನು ಸಿಐ ತನ್ನ ಕಾರ್ನ ತಗೊಂಡು ಹೋಗ್ತಿರೋದನ್ನ ನೋಡ್ತಾನೆ. ಈಗ ಸಿಐ ಭಾನುಗೆ ಮತ್ತೆ ಕಾಲ್ ಮಾಡ್ತಾನೆ. ಈ ಸಲ ನೀನು 2 ಕೋಟಿ ತಗೊಂಡು ಬಾ, ನಿನ್ನ ತಂದೆ ಡೆಡ್ ಬಾಡಿ ನಿನಗೆ ಸಿಗುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರವಿ ಮತ್ತು ಪಂಬೋ ಡೆಡ್ ಬಾಡಿ ಹುಡ್ಕೊಂಡು ಬೈಕ್ ಮೇಲೆ ತಿರುಗಾಡ್ತಿರ್ತಾರೆ. ಆಗ ಅವರು ಸಿಐ ಕಾರ್ನ ನೋಡ್ತಾರೆ. ಇವರು ಕೂಡ ಈಗ ಸಿಐ ನ ಫಾಲೋ ಮಾಡ್ತಿರ್ತಾರೆ.
ಅದೇ ಟೈಮಲ್ಲಿ ಆ ಕಾರನ್ನ ಜಪ್ತಿ ಮಾಡಿದ್ದ ಅದೇ ಟ್ರಾಫಿಕ್ ಪೊಲೀಸ್ ಆಫೀಸರ್ ಬರ್ತಾನೆ. ಈತ ಬಂದು ಸಿಐ ಕಾರ್ನ ಸ್ಟಾಪ್ ಮಾಡ್ತಾನೆ. ಇನ್ನು ಸಿಐನ ಫಾಲೋ ಮಾಡ್ತಿದ್ದ ಮ್ಯಾಗ್ರನ್ ಮತ್ತು ರೀತು ಕೂಡ ಅಲ್ಲಿಗೆ ಬರ್ತಾರೆ. ಇವರು ಬಂದು ಆ ಟ್ರಾಫಿಕ್ ಇನ್ಸ್ಪೆಕ್ಟರ್ಗೆ ಸಿಐ ನಮ್ಮ ಕಾರನ್ನ ಕಳ್ಳತನ ಮಾಡಿ ತಗೊಂಡು ಹೋಗ್ತಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಸಿಐಗೆ ತುಂಬಾ ಕೋಪ ಬರುತ್ತೆ. ಅವನು ಆ ಟ್ರಾಫಿಕ್ ಆಫೀಸರ್ಗೆ ಈ ಕಾರಲ್ಲಿ ಡೆಡ್ ಬಾಡಿ ಇದೆ, ಆ ಡೆಡ್ ಬಾಡಿನ ಇವರೇ ಆ ಕಾರಲ್ಲಿ ಇಟ್ಟಿದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಇನ್ಸ್ಪೆಕ್ಟರ್ ಆ ಡಿಕ್ಕಿನ ಓಪನ್ ಮಾಡೋಕೆ ಹೋಗ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಹೊಗೆ ಬಿಡೋ ಒಂದು ಟ್ರ್ಯಾಕ್ಟರ್ ಬರುತ್ತೆ. ಅದು ಬಂದು ಅಲ್ಲಿ ತುಂಬಾ ಹೊಗೆ ಮಾಡುತ್ತೆ. ಇದರಿಂದ ಸಿಐ ಅಲ್ಲಿಂದ ಕಾರ್ ತಗೊಂಡು ಎಸ್ಕೇಪ್ ಆಗ್ತಾನೆ. ಅವನು ಈಗ ಅಲ್ಲಿಂದ ಭಾನುನ ತಾನು ಕರೆದ ಪ್ಲೇಸ್ಗೆ ಹೋಗ್ತಾನೆ. ಇಲ್ಲಿ ಬಂದಾಗ ಭಾನು ಮೊದಲೇ ಬಂದಿರ್ತಾನೆ ಮತ್ತು ಅವನು ಕ್ಯಾಶ್ ಕೂಡ ತಂದಿರ್ತಾನೆ. ಸಿಐ ಭಾನುಗೆ ಈ ಸರಿ ಕ್ಯಾಶ್ ನಕಲಿ ಆಗಿರಬಾರ್ದು, ಅದು ಒರಿಜಿನಲ್ ತಾನೆ ಅಂತ ಕೇಳ್ತಾನೆ. ಆಗ ಭಾನು ಹೌದು ಇದೆಲ್ಲ ಒರಿಜಿನಲ್ ಕ್ಯಾಶ್ ಅಂತ ಹೇಳ್ತಾನೆ. ಆಗ ಸಿಐ ಭಾನುಗೆ ನಾನು ಒಂದು ಲಿಫ್ಟ್ ಇಂದ ನಿನ್ನ ತಂದೆಯ ಡೆಡ್ ಬಾಡಿನ ಕಳಿಸ್ತೀನಿ, ಇನ್ನೊಂದು ಲಿಫ್ಟ್ ಇಂದ ನೀನು ಆ ಕ್ಯಾಶ್ ನ ಕೆಳಗೆ ಕಳಿಸು ಅಂತ ಹೇಳ್ತಾನೆ. ಆಗ ಇವರು ಆಯ್ತು ಅಂತ ಡೀಲ್ ಮಾಡ್ಕೊಂಡು ಹಾಗೆ ಮಾಡ್ತಾರೆ. ಈಗ ಭಾನು ತಂದೆಯ ಡೆಡ್ ಬಾಡಿ ಅವನ ಹತ್ರ ಹೋಗುತ್ತೆ. ಅವನು ಓಪನ್ ಮಾಡಿ ನೋಡಿದಾಗ ಅಲ್ಲಿನ ಬಾಡಿ ನೋಡಿ ಶಾಕ್ ಆಗ್ತಾನೆ. ಏಕೆಂದ್ರೆ ಅದು ತನ್ನ ತಂದೆಯ ಡೆಡ್ ಬಾಡಿ ಆಗಿರಲ್ಲ, ಅದೊಂದು ಮಹಿಳೆಯ ಡೆಡ್ ಬಾಡಿ ಆಗಿರುತ್ತೆ. ಇದೇ ಟೈಮಲ್ಲಿ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ರವಿ ಮತ್ತು ಪಂಬು ಆ ಡೆಡ್ ಬಾಡಿ ನೋಡೋಕೆ ಇಬ್ಬರೇ ಹೋದಾಗ ಮನೋಹರ್ ಮನೆಯಲ್ಲಿರ್ತಾನೆ. ಅವನಿಗೆ ಒಂದು ಮಾಸ್ಟರ್ ಪ್ಲಾನ್ ಬರುತ್ತೆ. ಅವನು ಒಬ್ಬ ಸ್ಕೆಚ್ ಆರ್ಟಿಸ್ಟ್ ನ ಅಲ್ಲಿಗೆ ಕರೀತಾನೆ ಮತ್ತು ಅವನಿಂದ ಪ್ರಕಾಶ್ ಮುಖ ಕಾಣೋ ರೀತಿಯಲ್ಲಿ ಒಂದು ಮಾಸ್ಕ್ ನ ಮಾಡಿಸ್ತಾನೆ ಮತ್ತು ಆ ಮಾಸ್ಕ್ ನ ಫ್ರಿಜ್ ಅಲ್ಲಿದ್ದ ಆ ಲೇಡಿ ಮುಖಕ್ಕೆ ಹಾಕ್ತಾನೆ. ಆಮೇಲೆ ಆ ಲೇಡಿ ಬಾಡಿನ ತಗೊಂಡು ಸಿಐನ ಫಾಲೋ ಮಾಡ್ತಿರ್ತಾನೆ. ಸಿಐ ಒಂದು ಕಡೆ ನಿಂತಾಗ ಅಲ್ಲಿ ಅವನು ಹೊಗೆ ಬರೋ ಒಂದು ಟ್ರ್ಯಾಕ್ಟರ್ ನ ಕಳಿಸ್ತಾನೆ. ಅಲ್ಲಿ ಟ್ರ್ಯಾಕ್ಟರ್ ನಿಂದ ಹೊಗೆ ತುಂಬಾ ಆದಾಗ ಅವನು ಬಾಡಿನ ಎಕ್ಸ್ಚೇಂಜ್ ಮಾಡಿರ್ತಾನೆ. ಆಮೇಲೆ ಆ ಮೂವರು ಫ್ರೆಂಡ್ಸ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈಗ ಅವರು ಆ ಡೆಡ್ ಬಾಡಿನ ತಗೊಂಡು ದೇವ ಹತ್ರ ಬಂದಿರ್ತಾರೆ. ದೇವ ತನ್ನ ತಂದೆಯ ಡೆಡ್ ಬಾಡಿನ ನೋಡಿ ತುಂಬಾ ಖುಷಿ ಆಗ್ತಾನೆ ಮತ್ತು ಅವರಿಗೆ ನಾನು ನಿಮ್ಮ ಸಾಲನ ಮನ್ನಾ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ದೇವ ತನ್ನ ತಂದೆಯ ಡೆಡ್ ಬಾಡಿಗೆ ಬೆಂಕಿ ಹಚ್ಚೋಕೆ ಹೋಗ್ತಿರ್ತಾನೆ. ಇದನ್ನ ನೋಡಿ ಮೂವರಿಗೆ ಶಾಕ್ ಆಗುತ್ತೆ. ಅವರು ಅವನನ್ನ ತಡೆಯೋಕೆ ಹೋಗ್ತಾರೆ. ಆದ್ರೆ ದೇವ ಅವರ ಮಾತನ್ನ ಕೇಳದೆ ಬೆಂಕಿ ಹಚ್ಚೋಕೆ ಹೋಗ್ತಿರ್ತಾನೆ. ಆಗ ಇವರ ನಡುವೆ ಒಂದು ಫೈಟ್ ನಡೆಯುತ್ತೆ. ಅದೇ ಟೈಮಲ್ಲಿ ಅಲ್ಲಿ ಭಾನು ಕೂಡ ಬರ್ತಾನೆ. ಈತ ಬಂದು ದೇವಾಗೆ ತುಂಬಾ ಹೊಡಿತಾನೆ. ಆಮೇಲೆ ಅವನು ಮನೋಹರ್ ಮತ್ತು ಅವನ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ಇನ್ನು ಮೂವಿ ಕೊನೆಯಲ್ಲಿ ಭಾನು ತನ್ನ ತಂದೆ ಪ್ರಕಾಶ್ಗೆ ಅಂತಿಮ ಸಂಸ್ಕಾರ ಮಾಡ್ತಾನೆ. ಇನ್ನು ಈ ಕಡೆ ಮನೋಹರ್ ಮತ್ತು ಅಮ್ಮು ನಡುವೆ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಹೋಗಿರುತ್ತೆ. ಸೊ ಇವರೆಲ್ಲ ಈಗ ಖುಷಿಯಿಂದ ಜೀವನ ಮಾಡ್ತಿರ್ತಾರೆ. ಇದೇ ಸೀನ್ ನೊಂದಿಗೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.